ಈಗ ತಾನೇ ಸಿನಿಮಾದ ಒಂದು ಟ್ರೈಲರ್ ನೋಡಿದ್ವಿ, DNA ಅಂತ ಸಿನಿಮಾ ಹೆಸರು. DNA ಅನ್ನೋದು ಪ್ರತಿಯೊಬ್ಬರಿಗೂ ಸಂಬಂಧ ಇರುವಂಥ ವಿಷಯ. ಸೊ ಹಾಗಾಗಿ ಸಿನಿಮಾ ಇರೋದೇ ಸಂಬಂಧಗಳ ಬಗ್ಗೆ. ಈ ಸಿನಿಮಾನ ಡೈರೆಕ್ಟ್ ಮಾಡಿರೋದು ಬಂದು ನಮ್ಮ ಪ್ರಕಾಶ್ ಅವರು. ನನಗೆ ಸುಮಾರು ಒಂದು 18-19 ವರ್ಷದ ಪರಿಚಯ. ನನ್ನ ಮೊದಲನೇ ಸಿನಿಮಾ ಅಪ್ಪು ಮಾಡಿದಾಗಿಂದನೂ ಅವರು ನಮ್ಮ ಜೊತೆಯಲ್ಲಿದ್ದವರು. ಸೊ ಅವರು ಸಿನಿಮಾ ಡೈರೆಕ್ಟ್ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಾಗಲಿ. ಈ ಪಿಕ್ಚರ್ಲಿ ಅಚ್ಯುತ್ ರಾವ್ ಅವ್ರು ಮಾಡಿದ್ದಾರೆ, ಮತ್ತು ರೋಜರ್ ನಾರಾಯಣ್ ಆ್ಯಂಡ್ ಎಸ್ತರ್ ನರೋನಾ. ಆಮೇಲೆ ಮುಖ್ಯ ಪಾತ್ರದಲ್ಲಿ ಯಮುನಾ ಅವರು. ಆ್ಯಕ್ಚುಲಿ ಅವ್ರು ನಮ್ಮ ಶಿವಣ್ಣ ಅವ್ರ ಜೊತೆ ಮೋಡದ ಮರಿಯಲ್ಲಿ ಅನ್ನೋಂಥ ಸಿನಿಮಾದಲ್ಲಿ ಕೂಡ ಆ್ಯಕ್ಟ್ ಮಾಡಿದರು. ಸೊ ಹಾಗಾಗಿ ಮಕ್ಕಳು ಕೂಡ ಒಂದಿಬ್ಬರು ಜನ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಟೀಸರಲ್ಲಿ. ಸೊ ಐ ವಿಶಿಂಗ್ ದೆಮ್ ಆಲ್ ದಿ ಬೆಸ್ಟ್. ಸಿನಿಮಾ ಒಳ್ಳೆ ಸಕ್ಸಸ್ ಆಗಲಿ. ಟೇಕ್ ಕೇರ್. ಕಿಶನ್ ಅವರೇ, ಈಗ ಸಂಜಯ ಥಿಯೇಟ್ರಿಗೆ ಬರೋಣ. ಸರಿ. ನಮ್ಮ ಫೋರ್ಟ್ ಹೈಸ್ಕೂಲ್ ಇದೆಯಲ್ಲ, ಅದರ ಆಪೋಸಿಟ್ ಕಾರ್ನರಲ್ಲಿ ಇವತ್ತು ಅದು ಕುವೆಂಪು ಕಲಾಕ್ಷೇತ್ರ ಅಂತ ಇವತ್ತಿಗೂ ಇದೆ. ಅದು ಸ್ವಲ್ಪ ಸ್ವರೂಪ ಬದಲಾಗಿದೆ. ಅಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯುತ್ತೆ, ನಾಟಕಗಳು ನಡೆಯುತ್ತೆ. ಒಂದು ಕಾಲದಲ್ಲಿ ಅದು ಒಂದು ಸುಪ್ರಸಿದ್ಧವಾದಂಥ ಚಲನಚಿತ್ರ ಮಂದಿರ. ಯಾಕೆಂದರೆ ಅಲ್ಲಿ ಪೂರ್ತಿ ಖಾಲಿ ಜಾಗ ಇತ್ತು. ಆ ಕಾಲೇಜಾಗಲಿ ಕಿಮ್ಸು ಯಾವುದೂ ಇರಲಿಲ್ಲ. ಆ ಖಾಲಿ ಜಾಗದಲ್ಲಿ ಈ ಸಂಜಯ ಥಿಯೇಟ್ರು ರಸ್ತೆಯಿಂದ ನಿಮಗೆ ಒಂದು ಹೀಗೆ ಬಳಸು ದಾರಿನಲ್ಲಿ ಅಲ್ಲಿಗೆ ಹೋಗೋದು, ಈ ಕಡೆ ಕೆಳಗಡೆಯಿಂದನೂ ಮೇಲೆ ಹತ್ತಿ ಹೋಗೋ ಥರ ಇತ್ತು. ಸಂಜಯ ಥಿಯೇಟ್ರ್ ಜೊತೆಗೆ ಬೇಕಾದಷ್ಟು ನೆನಪುಗಳಿದೆ. ಯಾಕೆಂದರೆ ಅಲ್ಲಿ ತಾಯಿಗೆ ತಕ್ಕ ಮಗ ರಿಲೀಸ್ ಆದಾಗ ಈ ನೂಕು ನುಗ್ಗಲಲ್ಲಿ ಇಬ್ಬರು ಪ್ರಾಣ ಕಳ್ಕೊಂಡ್ರು. ರಾಜ್ಕುಮಾರ್ ಅವರ ಚಿತ್ರ ಟಿಕೆಟ್ಗೆ ನೂಕು ನುಗ್ಗಲಾಗಿದ್ದು. ಅದಾದಮೇಲೆ ಸಾಕಷ್ಟು ಅದ್ರ ಬಗ್ಗೆ ವಿವಾದಗಳಾಯಿತು. ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿತ್ತು. ನಿಮಗೆ ಯಾವುದೇ ಒಂದು ಕನ್ನಡ ಸಿನಿಮಾ ಅಂದರೆ 3-4 ಥಿಯೇಟ್ರ್ ಬೆಂಗಳೂರಲ್ಲಿ ಕೊಡ್ತಾರಲ್ಲ, ಅದರಲ್ಲಿ ಮೇಯ್ನ್ ಥಿಯೇಟ್ರು ಕೆಂಪೇಗೌಡ ಸರ್ಕಲ್ ಯಾವುದೋ ಒಂದು ಚಿತ್ರಮಂದಿರ. ಅದು ಬಿಟ್ಟರೆ ಆ ಕಡೆ ನವರಂಗು, ಈ ಕಡೆ ಗೀತಾಂಜಲಿ, ಇಲ್ಲಿ ಸಂಜಯ, ಶಾಂತಿ, ನಂದ ಯಾವುದಾದ್ರೂ ಒಂದು ಕೊಡಲೇಬೇಕಾಗಿತ್ತು. ಹಾಗೆ ಅಲ್ಲಿ ನಿಮಗೆ ನಾಗರಹಾವು, ಶರಪಂಜರ, ಸಂಪತ್ತಿಗೆ ಸವಾಲು, ಈ ರೀತಿ ಅನೇಕ ಚಿತ್ರಗಳನ್ನು ನೋಡಿದಂಥ ನೆನಪುಗಳಿದೆ. ಆ ಚಿತ್ರಮಂದಿರದ ಒಂದಿಷ್ಟು ವೈಶಿಷ್ಟ್ಯಗಳು, ಅದನ್ನು ನಿಮ್ಮ ತಂದೆಯವರೇ ಒಂದು ವಿನ್ಯಾಸ ಮಾಡಿದ್ದು, ಅದ್ರ ಬಗ್ಗೆ ಹೇಳಿ ಸರ್. ಅದೇ, ಅದು ನನಗೆ ಜ್ಞಾಪಕ ಇರೋ ಥರ ಈ ಸಂಜಯ ಥಿಯೇಟ್ರು ಅಂತ ಹೇಳಿದ್ರೆ, ಇದು ಅದೇ ನೀವು ಹೇಳ್ದಂಗೆ BIT ಕಾಲೇಜ್ ಇವಾಗ ಇದು ಕ್ಯಾಂಪಸ್ನಲ್ಲಿ ಇದೆ, ಅದು ಆಡಿಟೋರಿಯಂ ಆಗಿದೆ ಅದು. ಹೌದು. ಬಟ್ ಆವಾಗ ಅದು ಥಿಯೇಟ್ರ್ ಇದ್ದಿದ್ದು ಒಂದು ಸುಮಾರು ಅದೊಂದು ಗೊತ್ತಾಗ್ತಾನೋ ಇರಲಿಲ್ಲ ಅಂತ ಅನಿಸುತ್ತೆ ಹೆಚ್ಚಿಗೆ. ಅಂದರೆ ಈ ಥರ ಗಾಂಧಿನಗರಷ್ಟು ವೈಡ್ ಪಬ್ಲಿಸಿಟಿ ಇತ್ತು ಅಲ್ಲ ಗೊತ್ತಿಲ್ಲ, ಆದರೆ ಅದು ಹೆಸರು ಅಂತೂ ಭಾಳ ಈ ಏರಿಯಾದವ್ರಿಗೆ ಗೊತ್ತಿತ್ತು, ಬೆಂಗಳೂರು ದಕ್ಷಿಣದವ್ರಿಗೆ ಗೊತ್ತಿತ್ತು. ನಮಗೆಲ್ಲ ಅದೊಂಥರ ಸೆಂಟ್ರ್ ಪಾಯಿಂಟ್. ಹೌದು. ಸೊ ಅಲ್ಲಿ ಥಿಯೇಟ್ರ್ ಇರಲಿಲ್ವಂತೆ ಮುಂಚೆ, ಯಾವುದೋ ಒಂದು ಹಾಲ್ ಇತ್ತು ಅಂತ ಹೇಳಿದ್ರು. ಸೊ ಅದನ್ನ ಥಿಯೇಟ್ರ್ ಮಾಡಬೇಕಾಗಿತ್ತು. ಸೊ ಏನು ಇವರು ಅದಕ್ಕೆ ಓನರ್ಸು ಇವರು ಚೆನ್ನಯ್ಯ ಅಂತ ಅವರು ಗೌಡ್ರು, ಅವರು ನಮ್ಮ ಮಂಡ್ಯ, ಒರಿಜಿನಲ್ ಮಂಡ್ಯ ಇದು ಕಡೆಯವರು. ಸರಿ, ಆಮೇಲೆ ಅವರು ಬ್ರದರ್ ಇಲ್ಲ ಗೋಪಾಲಕೃಷ್ಣ ಅಂತ ಇದ್ರು, ಇವರೆಲ್ಲ ಪಾರ್ಟ್ನರ್ಸು. ಸರಿ, ಅವರು ಏನು ಮಾಡಿದ್ರು, ಸಂಜಯ್ ಥಿಯೇಟ್ರ್ ಮಾಡಬೇಕು ಅಂತ ಇದು ಮಾಡಿದ್ರು. ಸೊ ಇದು ಎಕ್ಸಿಸ್ಟಿಂಗ್ ಹಾಲ್ನೇ ಅದನ್ನೇ ತೊಗೊಂಡು ಸಿನಿಮಾ ಥಿಯೇಟ್ರನ್ನ ಡಿಸೈನ್ ಮಾಡಿಬಿಟ್ಟು ಮಾಡಿದ್ರು. ಆವಾಗೆಲ್ಲ ಏನಾಗ್ತಾಯಿತ್ತು ಅಂದರೆ, ಕೆಲವು ವರ್ಷಗಳು ನಮ್ಮ ತಂದೆಯವರು ಈ ಇನ್ನೊಬ್ರು ಇಂಜಿನಿಯರ್ ಆರ್ಕಿಟೆಕ್ಟ್ ಇದ್ದಾರೆ, ಅಂದರೆ ಮೂರ್ತಿ ಅಂತ ಅವ್ರ ಹೆಸರು, SN ಮೂರ್ತಿ ಅಂತ. ನೀವು ಕೇಳಿದಿರೋ ಇಲ್ಲೋ ಗೊತ್ತಿಲ್ಲ, KK ಮೂರ್ತಿ ಅಲ್ಲ ಇವರು. SN ಮೂರ್ತಿ ಅನ್ನೋರು ಯಾರು ಅಂದರೆ ಚೌಡೆ ಮೆಮೋರಿಯಲ್ ಹಾಲ್ ನಿರ್ಮಾಣ ಮಾಡಿದವರು. ಚೌಡೆ ಮೆಮೋರಿಯಲ್ ಹಾಲು, ಆಮೇಲೆ ಕಾವೇರಿ, ಇದು ಅಭಿನಯಿ, ಪ್ರಸನ್ನ, ಸೊ ಇದೆಲ್ಲ SN ಮೂರ್ತಿ ಅವ್ರು ಮಾಡಿದ್ದು. ಸೊ ಅವ್ರ ಜೊತೆ ಇವ್ರು ಮಾಡ್ತಾ ಇದ್ರು ಸುಮಾರು. ಅವ್ರಿಗೆ SN ಮೂರ್ತಿ ಸ್ಪೆಷಲೈಸೇಷನ್ ಬರೀ ಮನೆಗಳು, ಸಿನಿಮಾ ಮಾಡ್ತಾ ಇರಲ್ಲ ಅವರು ಜಾಸ್ತಿ. ಸೊ ಅದಕ್ಕೆ ನಮ್ಮ ತಂದೆ ಇದು ಜೊತೆಲಿ ಇಟ್ಕೊಂಡಿದ್ರು. ಯಾಕಂದ್ರೆ ಇವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಇನ್ಫ್ಯಾಕ್ಟ್ ಅವರು ನನ್ಗೆ ಅಪ್ಪ ಹೇಳಿದೆ, ಎಷ್ಟೊಂದು ಜ್ಞಾಪಕ ಇದೆ, ನಮ್ಮ ಮೂರ್ತಿ ಎಲ್ಲ ಹೇಳ್ತಾ ಇದ್ದೆ, ಯಾವ ರೀತಿ ಸಿನಿಮಾ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದೆ. ಸೊ ಹಾಗಾಗಿ ನಾವು ಜೊತೆಗೆ ಮಾಡ್ತಾ ಇದ್ವಿ ಸುಮಾರು ಇದು ಅಂತ. ಬಟ್ ಅವ್ರು ಏನಂದ್ರೆ, ಇವರೆಲ್ಲ ಚಂದಾವರ್ಕರ್ ಆಫೀಸ್ನಲ್ಲಿ ಇದ್ದವರು, SN ಮೂರ್ತಿ
ಆಮೇಲೆ ಇನ್ನೊಬ್ರು ಭಾನುಮೂರ್ತಿ ಅಂತ ಒಬ್ರು ಇದ್ರು, ಕಾರ್ಯಕರ್ ಅಂತಿದ್ರು. ಇವರೆಲ್ಲ ಚಂದಾವರ ಆಫೀಸಿಂದ ಬಂದವರು. ಅವರು ಸಿನಿಮಾ ಅಂತ ಬಂದರೆ ಜಾಸ್ತಿ ನಮ್ಮ ತಂದೆಗೆ ಬಿಟ್ಬಿಡೋರು, ಅದೇ ಜೊತೆಲಿ ಇದ್ದಿದ್ರಿಂದ. ಸೊ ಹಾಗಾಗಿ ಈ ಸಂಜೆಯ ಥಿಯೇಟ್ರು ಮಾಡೋಕ್ಕೊಂದು ಅವಕಾಶ ಸಿಕ್ತು. ಸೊ ಅದು ಆ್ಯಸ್ ಯೂಶ್ವಲ್ ಆಡಿಟೋರಿಯಮ್ಮು, ಆಮೇಲೆ ಬಾಲ್ಕನಿ, ನೀವೆಲ್ಲ ಕೇಳಿದ್ರೆ ಸ್ವಲ್ಪ ಕೆಪಾಸಿಟಿ ಎಲ್ಲ ಇದು 1,200 ಬರುತ್ತೆ. ಅಲ್ಲಿ ಫೈರ್ನಲ್ಲಿ ಒಂದು ಫೌಂಟನ್ ಇತ್ತು, ಅದೊಂದು ಗ್ಯಾಪ್ ಇದೆ ಒಂದು. ಆಮೇಲೆ ಒಂದು ಸರ್ಕ್ಯುಲರ್ ಇದು ಸ್ಟೆಪ್ಸ್ ಥರ. ಆಮೇಲೆ ಇದು ಸೈಡ್ ಎಂಟ್ರೆನ್ಸು ಇತ್ತು, ಮೇನ್ ಎಂಟ್ರೆನ್ಸು ಇತ್ತು. ಸೊ ಈ ಥಿಯೇಟರ್ನಲ್ಲಿ ಸುಮಾರು ಕನ್ನಡ ಫಿಲ್ಮ್ಗಳು ರಿಲೀಸ್ ಆಗಿದ್ದು ನಿಮಗೂ ಗೊತ್ತಿದೆ ಚೆನ್ನಾಗಿ. ಪರೋಪಕಾರಿ ರಿಲೀಸ್ ಆಗಿದ್ದು ಮೊದಲು. ಪರೋಪಕಾರಿ ಅದು ನನಗಿನ್ನೂ ಚೆನ್ನಾಗಿ ನೆನಪಿದೆ. ಆಕ್ಚುಲಿ ಪರೋಪಕಾರಿ ರಿಲೀಸು, ಆದರೆ ಸಂಜೆಯ ಥಿಯೇಟರ್ ಇನ್ನೂ ಸಿದ್ಧವಾಗಿಲ್ಲ, ಅಲ್ಲಿ 1 ವಾರ ತಡವಾಗಿ ಬರುತ್ತೆ ಅಂತ ನಮ್ಗೆ ಸುದ್ದಿ ಬಂದಿತ್ತು. ನಾವು ಸುಮ್ಮನೆ ರಾತ್ರಿ ವಾಕಿಂಗ್ ಹೋಗ್ತಾ ಇದ್ರೆ ಎಲ್ಲರೂ ಥಿಯೇಟರ್ ಕಡೆ ಓಡ್ತಾ ಇದ್ದಾರೆ. ಆಮೇಲೆ ಹೋಗಿ ನೋಡಿದ್ರೆ ಇಲ್ಲ, ಇವತ್ತೇ ರಿಲೀಸು ಸಿನಿಮಾ ಅಂದರು. ತುಂಬ ಜನಕ್ಕೆ ಪಬ್ಲಿಸಿಟಿ ಇಲ್ಲದೆ ಇರೋದ್ರಿಂದ ನಾನು ನಮ್ಮ ಅಣ್ಣ ಹೋಗಿ ಗಾಂಧಿ ಕ್ಲಾಸ್ ಟಿಕೆಟು ಸಿಕ್ತು, ತೊಗೊಂಡು ಪರೋಪಕಾರಿ ಸಿನಿಮಾನು ನೋಡ್ಕೊಂಡು ಬಂದು. ಹಾಗಾಗಿ ಸಂಜೆ ಅಂದರೆ ನಮಗೊಂದು ವಿಶೇಷ ಸ್ಥಾನಮಾನ ಇದೆ ಆ ಒಂದು ಚಿತ್ರಮಂದಿರಕ್ಕೆ. ತುಂಬ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು, ಶರಪಂಜರ, ನಾಗರಾವು, ಸಂಪತ್ತಿಗೆ ಸವಾಲು, ಬೇಕಾದಷ್ಟು ಸಿನಿಮಾಗಳು ನೋಡಿದ್ವಿ. ತಾಯಿ ದೇವರು, ಎಷ್ಟೋ ಸಿನಿಮಾಗಳು ನೋಡಿದೀವಿ. ನಮಗೆ ಸಂಜೆನೇ ಹತ್ರ. ಶಾಂತಿ, ನಂದ, ಸಂಜೆ, ಬೆಂಗಳೂರು ದಕ್ಷಿಣದವ್ರಿಗೆಲ್ಲ ಈ ಚಿತ್ರಮಂದಿರಗಳೇ ಒಂದು ರೀತಿ ಫೇವ್ರೇಟ್. ಅಲ್ಲಿ ಈ ಥಿಯೇಟರ್ನಲ್ಲೂ ನನಗೆ ಗೊತ್ತಿರೋ ಥರ ಪ್ರೊಜೆಕ್ಷನ್ ರೂಮು ಸೆಂಟ್ರಿಗೆ ಬರುತ್ತೆ. ಅದು ಬಾಲ್ಕನಿ ಮೇಲೆ ಇರಲ್ಲ, ಅದು ಎಲ್ಲೋ ಒಂದು ಕಡೆ ಕೆಳಗಡೆನೆ ಬರ್ತಾ ಇತ್ತು ಅದು ಆ ಪ್ರೊಜೆಕ್ಷನ್ ರೂಮ್. ಯಾಕಂದ್ರೆ ಅದು ಸ್ಟ್ರೈಟ್ ಆಂಗಲ್ ಪ್ರೊಜೆಕ್ಷನ್ಗೆ ಬರ್ತಾ ಇತ್ತು ಅಂತ ನನ್ನ ಲೆಕ್ಕದಲ್ಲಿ. 180 ಇದು ಬೇರೆ ಸ್ಲ್ಯಾಂಟ್ ಪ್ರೊಜೆಕ್ಷನ್ ಇರಲ್ಲ. ಸೊ ಇದು ತಿರ್ಗಾ ಅದು ಅವರು ಡಿಸೈನ್ ಮಾಡಿದ್ದಾರೆ, ಅದು ಹಾಗೆ ನೋಡ್ಕೊಂಡಿಲ್ಲ. ಬಟ್ ಇದಕ್ಕೇನಂದ್ರೆ ಸ್ವಲ್ಪ ಎಲಿವೇಶನ್ ಏನು ಸರಿಯಾಗಿರ್ಲಿಲ್ಲ ಅಂತ ಹೇಳಿದ್ರು. ಅಂದ್ರೆ ಸುಮ್ಮನೆ ಪ್ಲೈನ್ ಹಾಲ್ ಇದ್ದಿದ್ರಿಂದ ಒಂದು ಎಲಿವೇಶನ್ ಅದಕ್ಕೆ ಒಂಥರ ಫಿನ್ ತರ ಎಲಿವೇಶನ್ ಕೊಟ್ಬಿಟ್ಟು ಒಳಗಡೆ ರೈನ್ ವಾಟರ್ ಹೋಗೋ ತರ ಸ್ಟ್ರೈಪ್ಸ್ ಈ ತರ ಆ ತರ ಮಾಡಿದ್ರು. ಎದುರುಗಡೆಯಿಂದ ನೋಡಿದ್ರೆ ಆಮೇಲೆ ಸೈಡ್ ಕರ್ವ್ ಇರೋದು ಒಂದು ಆಡಿಟೋರಿಯಮ್. ಸೊ ಅದಕ್ಕೆ ಸರಿಯಾಗಿ ಮಾಡಿದ್ದು. ಅದು ಎಲಿವೇಶನ್ಗೆಲ್ಲ ಇವ್ರಿಗೆ ಎಂಎಂಎಂಟ್ಸು ಕೊಟ್ಬಿಟ್ರು, ಅವ್ರು ಸ್ವಲ್ಪ ಚೆನ್ನಾಗಿ ಮಾಡ್ತಾರೆ ಅಂತ. ಬೇರೆದು ಕಾಂಟ್ರಾಕ್ಟಿಂಗ್ ಎಲ್ಲ ಯಾರೋ ಬೇರೆ ಅವ್ರ ಕಡೆನೇ ಕಾಂಟ್ರಾಕ್ಟರ್ ಮಾಡಿದ್ದು, ಇದು ಥಿಯೇಟರ್ ಅಲ್ಲ, ಅದೇ ಇವರು ಓನರ್ ಕಡೆನೇ ಯಾರೋ ಮಾಡಿದ್ದು. ಸೊ ಈ ರೀತಿ ಸಂಜೆ ಶುರುವಾಗಿದ್ದು ಆವಾಗ್ಲಿಂದ. ಆಮೇಲೆ ಸುಮಾರು ಮೂರ್ತಿ ಅವ್ರ ಜೊತೆ ಸುಮಾರು ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು. ಆಮೇಲೆ ಹೀಗೆ ಮದ್ದೂರು ಸಂಜೆಯ ಬಂತು. ಮದ್ದೂರು ಸಂಜೆ ಇದು ಓನರ್ ಎಲ್ಲ ಸೇಮ್. ಸೊ ಅಲ್ಲೂ ಇದೇ ತರ ಒಂದು ಸಂಜೆಯ ಥಿಯೇಟರ್ ಮಾಡ್ಬಿಟ್ಟು, ಅದೇನಂದ್ರೆ ಅದ್ರದ್ದು ಒಂದು ಇದು ಸ್ಪೆಷಾಲಿಟಿ ಏನಂದ್ರೆ 2 ಕಡೆನೂ ಎಲಿವೇಶನ್ ಒಂದೇ ತರ ಕಾಣುತ್ತೆ. ಅಂದ್ರೆ ಮೇನ್ ರೋಡ್ಗೂ ಎಲಿವೇಶನ್ ಮಾಡಿದ್ದಾರೆ, ಹೈವೇ ರೋಡ್ಗೂ ಒಂದು ಎಲಿವೇಶನ್ ಮಾಡಿದ್ದಾರೆ. ಅದು ಕ್ರಾಸ್ ರೋಡ್ಗೆ ಬರ್ತಾ ಇತ್ತು ಮದ್ದೂರಿನಲ್ಲಿ. ಸೊ ಅದಲ್ಲಿ ಜನಗಳು ಇದು ಅಂದ್ರೆ ಹೋದ್ರೆ ಗೊತ್ತಾಗ್ಬೇಕಲ್ಲ ಇಲ್ಲಿ ಥಿಯೇಟರ್ ಇದೆ ಅಂತ, ಗಮನಿಸ್ತಾ ಇರಲ್ಲ ಅಂತ ಒಂದು ಹೈವೇಗೋಸ್ಕರ ಅದೇ ತರ ಒಂದು ಎಲಿವೇಶನ್ ಕೊಟ್ಟು ಒಂದು ಇದು ಅದು ನೀವು ಫೋಟೋನಲ್ಲಿ ನೋಡ್ಬೋದು, ಅದನ್ನ ತೋರಿಸ್ತೀನಿ, ಆ ಥರ ಇತ್ತು. ಅದು ಸುಮಾರು ಕೆಪಾಸಿಟಿ ಇರೋ ಥಿಯೇಟ್ರ್ ಅದು. ಬಾಲ್ಕನಿ, ಆಮೇಲೆ ಇದು ಆ್ಯಸ್ ಯೂಶುವಲ್ ಪ್ರೊಜೆಕ್ಷನ್ ರೂಮು. ಅದು ಸುಮಾರು ಇವತ್ತಿಗೂ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅದು ಮೂರ್ತಿಯವರು ಮಾಡ್ತಾ ಇದ್ರು, ಪೂರ್ತಿ ಮಾಡಲಿಲ್ಲ ಅವರು. ಅದೇನೋ ಒಂದು ಕಾರಣಾಂತರಗಳಿಂದ ಅವರು ಬಿಟ್ಬಿಟ್ರು, ಬೇಡ ನನಗೆ ಇದು ನಾವು ಮಾಡಲ್ಲ ಅಂತ. ಅವ್ರಿಗೇನೋ ಅವ್ರಿಗೇನೋ ಓನರ್ಗಳು ಸ್ವಲ್ಪ ಏನೋ ಮಾತುಕತೆ ಆಗಿ ಬಿಟ್ಬಿಟ್ರು. ಆಮೇಲೆ ನರಸಿಂಹ ನೀವೇ ಮಾಡಿಬಿಡಿ ಅಂತ ಎಲ್ಲ ಹೇಳ್ಬಿಟ್ಟು ಅವ್ರೆ ನಮ್ಮ ತಂದೆನೇ ಫುಲ್ ಪೂರ್ತಿ ಮಾಡಿದ್ರು ಅದು ಸಿನಿಮಾ ಥಿಯೇಟ್ರನ್ನ. ಹಾಗಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದ್ದ ಏನೋ ಯಾವುದೂ ತೊಂದರೆ ಇರ್ತಾ ಇರಲಿಲ್ಲ. ಈ ಸಿನಿಮಾ ಥಿಯೇಟರ್ನಲ್ಲಿ ಆ್ಯಕ್ಚುಲಿ ಇದು ನವೀಕರಣಕ್ಕೂ ಬಂದಿತ್ತು. ಆವಾಗ ಫೋನ್ ಮಾಡಿ ಕೇಳಿದ್ರು, ನವೀಕರಣ ಅಂದರೆ ಸ್ವಲ್ಪ ಎಕ್ಸ್ಟೆನ್ಷನ್ ಏನಾದ್ರು ಮಾಡಿಕೊಡ್ತೀರಾ ಆ ಥರ ಏನಾದ್ರು ಅಂತ ಹೇಳಿದ್ರು. ಇಲ್ಲಪ್ಪ ನಾನು ಮಾಡಲ್ಲ ಅಂತ ಹೇಳ್ಬಿಟ್ರು. ಆಮೇಲೆ ಅಪ್ಪ ಅದು ಇತ್ತೀಚೆಗೆ ರೀಸೆಂಟಾಗಿ ಅವರು ಮಾಡ್ತಾನೂ ಇರಲಿಲ್ಲ. ಯಾಕಂದರೆ ಎಕ್ಸ್ಟೆನ್ಷನ್ ವರ್ಕ್ ನಿಮಗೆ ಗೊತ್ತಿದೆ ಅಲ್ಲ, ಸ್ವಲ್ಪ ಅದು ತುಂಬ ರಾಮಾಯಣದ ಕೆಲಸಗಳೇ ಅದು ಸುಮ್ಮನೆ ಮಾಡೋದಕ್ಕಾಗೋದು ಇಲ್ಲ. ಅದು ರಿಕ್ವೈರ್ಸ್ ಮೋರ್ ಎಫರ್ಟ್ ದೆನ್ ಡೂಯಿಂಗ್ ಎ ನ್ಯೂ ಸಿನಿಮಾ ಥಿಯೇಟರ್. ಸರಿ, ಅದಾದಮೇಲೆ ಮಂಡ್ಯದು ಒಂದು ಮಾಡಿದ್ರು. ಮಂಡ್ಯದು ಮೇಯ್ನಾಗಿ ಮಾಡಿದ್ರು ಇವರು, ಪೂರ್ತಿ ಇವರೇ ಮಾಡಿದ್ದು. ಅಲ್ಲೇನೋ ಒಂದು ಸಿನಿಮಾ ಥಿಯೇಟರ್ ಇಲ್ಲ ಅಲ್ಲಿ. ಸೊ ಅದು ಪೂರ್ತಿ ಅದು ಇದು ಒಂದು ಕಲಾಕ್ಷೇತ್ರ ಟೈಪ್ ಎಲಿವೇಶನ್ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ಐ ಥಿಂಕ್ ಅದು ಮೊದಲೇ ಅವರು ಈ ರೀತಿ ಬೇಕು ಅಂತ ಏನಾದರೂ ಹೇಳಿದ್ರು ಏನೋ.
ಸೊ ಆ ರೀತಿ ಅವ್ರಿಗೆ ಅದು ಹೇಗೆ ಬರಬೇಕೋ ಅದು ಆ ಥರ ಮಾಡಿಕೊಟ್ಟಿದ್ದಾರೆ. ಸೊ ಅದು ಇದೇ ಥರ ಇದು ಬಾಲ್ಕನಿ, ಆಮೇಲೆ ಇದು ಪ್ರೊಜೆಕ್ಷನ್ ಎಲ್ಲ ರೆಗ್ಯುಲರ್ ಪ್ರೊಜೆಕ್ಷನ್ ಅದು. ಸೊ ಅದು ಆ್ಯಕ್ಚುಲಿ ಏರ್ ಕಂಡೀಷನ್ ಆಗಿರಲಿಲ್ಲ. ಆಮೇಲೆ ಇದು ಏರ್ ಕಂಡೀಷನ್ ಮಾಡಬೇಕಾಯಿತು, ಅದು ಆವಾಗ ಏನೋ ದುಡ್ಡಿಲ್ಲ ಅಂತ ಕಾರಣಾಂತರಗಳಿಂದ ಮಾಡಲಿಲ್ಲ ಅವರು. ಎಲ್ಲರೂ ಒಂದೇ ಓನರು, ಈ ಸಂಜಯ ಗ್ರೂಪ್ ಎಲ್ಲ ಪ್ರತಿಯೊಂದು ಓನರ್ಗಳೆಲ್ಲ ಅವರೇ ಸೇಮ್. ಸರಿ, ಅವರು ಇದು ಸುಮಾರು 2015ನೇ ಇಸ್ವಿನಲ್ಲೋ ಏನೋ 16ರಲ್ಲಿ ಫೋನ್ ಮಾಡಿದ್ರು ನಮ್ಮ ತಂದೆಗೆ, ಈ ಥರ ಸ್ವಲ್ಪ ಏರ್ ಕಂಡೀಷನ್ ಮಾಡಬೇಕಲ್ಲ, ನೀವು ಬಂದು ನೋಡಿ ಅಂತ. ಇದು ಆಗಲ್ವಲ್ಲಪ್ಪ, ಜಾಗ ಇಲ್ವಲ್ಲ ಅಲ್ಲಿ, ಹೆಂಗೆ ಮಾಡ್ತೀರಾ ಅಂತ. ಸರಿ, ಇಲ್ಲ ಒಂದ್ಸಲಿ ಬಂದ್ಬಿಡಿ, ನೀನು ನೋಡಿ ಭಾಳ ವರ್ಷಗಳಾಗಿದೆ ಅಂತೆಲ್ಲ ಹೇಳಿದ್ರು. ಸರಿ, ಅವ್ರು ಏನು ಮಾಡ್ತಾಯಿದ್ರು, ಮೊದಲೆಲ್ಲ ಮದ್ದೂರು ಮಂಡ್ಯ ಎಲ್ಲ ಸಿನಿಮಾ ಮಾಡುವಾಗ ಇಲ್ಲಿಂದ ಟ್ರೈನಲ್ಲಿ ಹೊಟ್ಟೋಗೋರು, ಅಲ್ಲಿಂದ ಅವ್ರು ಪಿಕಪ್ ಮಾಡ್ಕೊಳಕ್ಕೆ ಬರ್ತಾಯಿದ್ರು. ಆಮೇಲೆ ಇದು ಒಂದೊಂದ್ಸಲಿ ಅವರೇ ಕರ್ಕೊಂಡು ಹೋಗೋರು ಬಂದ್ಬಿಟ್ಟು. ಸೊ ಹೀಗಾಗಿ ಮಂಡ್ಯ ಸಿನಿಮಾ ಥಿಯೇಟ್ರಿಗೆ ಅವರೇ ಬಂದು ಮನೆಗೆ ಕರ್ಕೊಂಡು ಹೋದ್ರು. ನನಗೆ ಇದೆಲ್ಲ ಸ್ವಲ್ಪ ಗ್ಯಾಪ್ ಇದೆ. ಆಮೇಲೆ ಹೋದ್ಮೇಲೆ ಎಲ್ಲ ನೋಡ್ಬಿಟ್ಟು ಎಲ್ಲ ಇದು ಏರ್ ಕಂಡೀಷನಿಂಗ್ ಮಾಡೋದು ಕಷ್ಟ ಇದೆ, ಇದು ಅಷ್ಟು ಈಸಿ ಅಲ್ಲ, ಅಂದರೆ ಹುಚ್ಚುಜ ಮಾಡೋಕ್ಕಾಗೋದಿಲ್ಲ ಅಂತ ಅವ್ರ ಪ್ರಕಾರ ಎಲ್ಲೆಲ್ಲೋ ಅಡ್ಡಕಡೆಗಳು ಹೇಳಿದ್ರು. ಅದಕ್ಕೆ ಸೆಂಟ್ರಲ್ ಏರ್ ಕಂಡೀಷನ್ ಮಾಡಬೇಕಾದ್ರೆ ಅಲ್ಲಿ ಮೇಲೆ ಕೂಲಿಂಗ್ ಪ್ಲ್ಯಾಂಟ್ ಹಾಕಬೇಕದು. ಅದು ಅಲ್ಲಿ ನೀರು ಇದು ಸರ್ಕ್ಯುಲೇಟ್ ಆಗುತ್ತಲ್ಲ, ಸೊ ಅಲ್ಲಿಂದ ಒಂದು ಔಟ್ಲೆಟು ಇದೆಲ್ಲ ಏರ್ ಕಂಡೀಷನಿಂಗ್ ಅವರು ಮಾಡ್ತಾರೆ. ಸೊ ಅವ್ರು ಹೇಳೋದು ಒಂದೇ, ಇವರು ಹೇಳೋದು ಒಂದೇ. ಸೊ ಅದಕ್ಕೆ ಸುಮಾರು ಜಾಗಗಳು ಬೇಕು. ಒಳಗಡೆ ಡಕ್ಸ್ ಎಲ್ಲ ಎಳಿಬೇಕಾದ್ರೆ ಆಡಿಟೋರಿಯಮ್ಗೆ ಅಂತ, ಹೊರಗಡೆ ಎಲ್ಲ ಸುಮ್ಮನೆ ಮಾಡಿದ್ರೆ ಇದು ಪ್ರೊಫೆಷ್ನಲ್ ಆಗಿ ಆಗಲ್ಲ. ಅದು ಮಾಡಿದ್ರೆ ನಾಳೆ ಬೇರೆ ಥರ ಪ್ರಾಬ್ಲಮ್ಸ್ ಬರ್ಬೋದು ಅಂತ. ಇದು ಈ ಏರ್ ಕಂಡೀಷನಿಂಗ್ ವರ್ಕ್ ಅನ್ನೋದೇ ಒಂದು ಚಾಲೆಂಜ್ ಈ ಆಡಿಟೋರಿಯಮ್ಸ್ನಲ್ಲಿ. ಯಾಕಂದರೆ ಈಗಿನ ಥರ ಸೆಂಟ್ರಲ್ ಏರ್ ಕಂಡೀಷನಿಂಗ್ ಅಂದರೆ ಸೀಲಿಂಗ್ನಲ್ಲೇ ಹಾಕ್ಬಿಡ್ತಾನೆ. ಅದು ನಾನು ಸುಮಾರು ಸಲ ಅಬ್ಸರ್ವ್ ಮಾಡಿದ್ದೀನಿ. ಈ PVR ಸಿನಿಮಾ, ಈ ಬೇರೆ ಸಿನಿಮಾಗಳೆಲ್ಲ ಬಂದಿದೆಯಲ್ಲ, ಎಲ್ಲ ಸೆಂಟ್ರ್ನಲ್ಲಿ ಸೀಲಿಂಗ್ನಲ್ಲೇ ಹಾಕ್ಬಿಟ್ಟಿರ್ತಾರೆ, ಡಕ್ಸ್ ಹಾಕ್ಬಿಟ್ಟು ಅಲ್ಲಿ. ನಾನು ಕೇಳಿದೆ ನಮ್ಮ ತಂದೆ ಒಂದ್ಸಲಿ, ಯಾಕೆ ಈ ಥರ ಮಾಡಿದ್ದಾರೆ? ಅವ್ರು ಹೇಳಿದ್ರು, ಆ್ಯಕ್ಚುಲಿ ಸೀಲಿಂಗ್ ಈ ಆಡಿಟೋರಿಯಮ್ಸಿಗೆ ಸರಿ, ಅದು ಸಿನಿಮಾಗೆ ಮಾಡಬಾರ್ದು ಆ ಥರ. ಅದು ಯಾಕೋ ಅಷ್ಟು ಎಫೆಕ್ಟಿವ್ ಆಗಿರಲ್ಲ. ಅಂದರೆ ನಾಟ್ ಫ್ರಮ್ ಏರ್ ಕಂಡೀಷನಿಂಗ್ ಪಾಯಿಂಟ್ ಆಫ್ ವ್ಯೂ, ಫ್ರಮ್ ಇದು ಸಿನಿಮಾ ಇದು ಡಿಸೈನ್ ಪಾಯಿಂಟ್ ಆಫ್ ವ್ಯೂ ಅದು ಚೆನ್ನಾಗಿ ಕಾಣಲ್ಲ, ಸೈಡ್ನಲ್ಲಿ ಇದ್ರೇ ಚೆನ್ನಾಗಿರುತ್ತೆ ಅಂತ. ಸೊ ಅದು ಏನೇ ಅಂದ್ರೇನು, ಇವಾಗ ಉದಾಹರಣೆಗೆ ಇವಾಗ ನೀವು ನೋಡ್ಬೋದು, ಕೆಲವು ಥಿಯೇಟರ್ಸ್ನಲ್ಲೆಲ್ಲ ಏನು ಮಾಡಿಬಿಟ್ಟಿದ್ದಾರೆ, ಸೈಡ್ನಲ್ಲಿ ಹೊರಗಡೆ ಇದ್ದ ಡಕ್ಸ್ ಹಾಕ್ಬಿಡ್ತಾರೆ. ಹೌದು, ಡಕ್ಸ್ ಹಾಕ್ಬಿಟ್ಟು ವೆಂಟ್ಸ್ ಹಾಕ್ಬಿಟ್ಟು ಬಿಟ್ಬಿಡ್ತಾರೆ, ಅದಕ್ಕೆ ಬ್ಲ್ಯಾಕ್ ಪೇಂಟ್ ಹೊಡೆದ್ಬಿಡ್ತಾರೆ. ಅದು ಅವ್ರಿಗೇನೋ ಒಂದು ಬಿಸ್ನೆಸ್ ಆದರೆ ಸಾಕು, AC ಟಿಕೆಟ್ ದರ ಜಾಸ್ತಿ ಮಾಡ್ಬೋದು ಅಂತ ಇದರಿಂದ ಮಾಡಿಬಿಡ್ತಾರೆ. ಬಟ್ ಅದೇನಾಗುತ್ತೆ, ಅಕೌಸ್ಟಿಕಲಿ ಪರ್ಫೆಕ್ಟ್ ಆಗಿರಲ್ಲ. ಯಾಕಂದರೆ ಅದು ಡಕ್ಸ್ ಹಾಕಿದ್ರೇನು ಅದಕ್ಕೂ ಅಕೌಸ್ಟಿಕ್ ಟ್ರೀಟ್ಮೆಂಟ್ ಆಗಬೇಕು. ಒಂದು ಯಾವುದೇ ಸಿನಿಮಾ ಥಿಯೇಟ್ರ್ ಆದ್ರೇನು ಅಕೌಸ್ಟಿಕ್ ಪ್ಯಾನಲ್ಗಳು ಬಂದೇ ಬರುತ್ತೆ ನೋಡಿ, ಸೈಡ್ನಲ್ಲಿ ಅಕೌಸ್ಟಿಕ್ಸ್ ಬರುತ್ತೆ. ಸೊ ಹಾಗಾಗಿ ಡಕ್ಸ್ ಹಾಕಿದ್ರೆ ಅದಕ್ಕೂ ಮಾಡಬೇಕು. ಅದೇನು ಮಾಡೋದಿಲ್ಲ, ಹಾಗೇನೆ ಬಿಟ್ಬಿಡ್ತಾಯಿದ್ರು ಎಷ್ಟೊಂದು ಇದರಲ್ಲಿ. ಸೊ ಇದೆಲ್ಲ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಹಾಗಾಗಿ ಅದು ಆಗತ್ತೆ ಅಂದರೆ ಆಗತ್ತೆ ಅಂತ ಹೇಳ್ಬಿಡ್ತಿದ್ರು. ಇಲ್ಲ, ಅದು ಆಗೋದಿಲ್ಲ ಅಂದರೆ ಜಾಗ ಇಲ್ಲ ಅಂತ ಹೇಳ್ತಾಯಿದ್ರು. ಆಮೇಲೆ ಅವರು ಅದ್ರ ಪ್ರಕಾರ ಅವರು ಕೇಳಿ ಮಾಡ್ತಾಯಿದ್ರು. ಯಾಕೆಂದರೆ ಏರ್ ಕಂಡೀಷನಿಂಗ್ ಅವರು ಬರೋರು ಅಲ್ಲಿ, ಬರೀ ಇವರೊಬ್ಬರೇ ಇರ್ತಾ ಇರಲಿಲ್ಲ. ಸೊ ಇದೆಲ್ಲ ಡಿಸ್ಕಸ್ ಮಾಡಿ ಏನೋ ನಿರ್ಧಾರಗಳು ತೊಗೊಳ್ತಾಯಿದ್ರು. ಏರ್ ಕೂಲಿಂಗ್ ಸಜೆಸ್ಟ್ ಮಾಡ್ತಾನೆ ಇರಲಿಲ್ಲ, ಬಿಕಾಸ್ ಅದು ಲಾಂಗ್ ಟರ್ಮ್ ಅದು ಫೇಲ್ಯೂರ್ ಇದು. ಏರ್ ಕಂಡೀಷನಿಂಗ್ ಥರ ವರ್ಕ್ ಆಗೋದೇ ಇಲ್ಲ ಏರ್ ಕೂಲಿಂಗ್ ಅಂತ, ಅದೇನು ಕಾನ್ಸೆಪ್ಟೇ ಬೇರೆ ಇದೆ. ಸೊ ಇವಿಷ್ಟು ಸಂಜೆಯ ಥಿಯೇಟರ್ ಬಗ್ಗೆ ನಾನು ನಿಮಗೆ ಒಂದು ಸ್ವಲ್ಪ ಮಾಹಿತಿ, ನನಗೆ ಗೊತ್ತಿರೋ ಮಾಹಿತಿ. ಈ ಸಂಜಯ ಥಿಯೇಟ್ರಲ್ಲಿ, ಬೆಂಗಳೂರು ಸಂಜಯದಲ್ಲಿ ಹೊರಗಡೆ ಒಂದು ಫೌಂಟನ್ ಇತ್ತು ಅಂತ ಹೇಳಿದ್ರಲ್ಲ ನೀವು, ಬಹುಶಃ ನಿಮಗೆ ಅದು ನೆನಪಿದೆಯೋ ಇಲ್ವೋ, ಒಳಗಡೆ ಸ್ಕ್ರೀನ್ ಇದೆಯಲ್ಲ, ಸ್ಕ್ರೀನ್ಗೂ ನಮ್ಮ ಗಾಂಧಿ ಕ್ಲಾಸ್ ಅಂತ ಕರಿತೀವಲ್ಲ ನಾವು, ಅಲ್ಲಿಗೂ ಮಧ್ಯದಲ್ಲಿ ಒಂದು ಫೌಂಟನ್ ಇತ್ತು ಸಿನಿಮಾ ಆರಂಭಕ್ಕೆ ಮೊದಲು. ಆಮೇಲೆ ನಿಮಗೆ ಸೈಡ್ಸಲ್ಲೆಲ್ಲ ಈ ಆಫ್ಸೆಟ್ ಲೈಟ್ಸು, ಈ ರೆಕ್ಟ್ಯಾಂಗ್ಯುಲರ್ ಒಂದು ಹೀಗೆ ಈ ಉಂಗ್ರ ಬರುತ್ತಲ್ಲ, ಆಫ್ಸೆಟ್ ಉಂಗ್ರ ಅಂತೀವಲ್ಲ, ಆ ಥರದ 2 ಪ್ಯಾನಲ್ಲು, ಅದ್ರ ಒಳಗಡೆ ಬಣ್ಣದ ಲೈಟು. ನಾವು ಥಿಯೇಟರ್ಗಳಲ್ಲಿ ಮಾಮೂಲಿ ಲೈಟ್ಗಳು ನೋಡಿದ್ವು, ಅಥವಾ ಈ ನಿಮಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಡಿಸೈನ್ ಮಾಡಿ ಒಳಗಡೆ ಬಲ್ಬ್ ಇಟ್ಬಿಟ್ಟು ಬರೀ ನಿಮಗೆ ಬೆಳಕು ಮಾತ್ರ ಹೊರಗಡೆ ಚೆಲ್ಲೋ ಥರದಲ್ಲಿ ಆ ಥರದ್ದೆಲ್ಲ ಮಾಡ್ತಾಯಿದ್ರು. ಇದಕ್ಕೆ ಕ್ಲೋಸ್ಡ್ ಒಂದು
ಮ್ಯಾಟ್ ಫಿನಿಶಿಂಗ್ದು ಒಂದು ಪ್ಲಾಸ್ಟಿಕ್ ಕ್ಲೋಸ್ ಮಾಡಿಬಿಟ್ಟು ಒಳಗಡೆ ಕಲರ್ ಲೈಟ್ಸು. ನಮಗೆ ಸಂಜೆ ಥಿಯೇಟ್ರ್ ಒಳಗಡೆ ಹೋಗೋದು ಅಂದ್ರೇ ಒಂದು ಸಂಭ್ರಮ. ಆ ಎದುರುಗಡೆ ಕಾರಂಜಿ, ಈ ಕಡೆ ಲೈಟ್ಸು. ಆಮೇಲೆ ಸಿನಿಮಾ ಆರಂಭ ಆದ್ಮೇಲೆ ಅಷ್ಟೊತ್ತಿಗೆ ಕಾರಂಜಿ ಆಫ್ ಮಾಡ್ತಾಯಿದ್ರು, ಬಟ್ ಲೈಟ್ಸ್ ಇರೋದು. ಲೈಟ್ಸ್ ಇದ್ರೂ ಅದೇನೂ ಎಫೆಕ್ಟ್ ಆಗ್ತಾ ಇರಲಿಲ್ಲ. ಅಂದರೆ ಥಿಯೇಟ್ರ್ ಒಳಗಡೆ ಒಂದಿಷ್ಟು ಲೈಟ್ ಇದ್ರೇನು ನಮಗೆ ವಾಸ್ತವವಾಗಿ ನಿಮಗೆ ಸಿನಿಮಾ ಪ್ರೊಜೆಕ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ಎಲ್ಲ ಲೈಟ್ ಆಫ್ ಆಗಿಬಿಟ್ಟು ಫುಲ್ ಬ್ಲ್ಯಾಕ್ಔಟ್ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೂ ಕೆಲವು ಥಿಯೇಟ್ರಲ್ಲಿ ಈ ಪ್ರೊಜೆಕ್ಷನ್ ನಾವು ಸವಿಯೋದಕ್ಕೆ ಯಾವುದೇ ಒಂದು ತೊಂದರೆ ಆಗದೆ ಇರೋ ರೀತಿಯಲ್ಲಿ ಸ್ವಲ್ಪ ಮೈಲ್ಡ್ ಲೈಟ್ಸ್ನು ಇಟ್ಟಿರ್ತಾ ಇದ್ರು. ಈಗ ನನಗೆ ನೀವು ಅಕ್ವಾಸ್ಟಿಕ್ ಅಂತ ತುಂಬ ಸಲ ಹೇಳಿದ್ದೀರಾ. ಏನು ಹಾಗಂದ್ರೆ ಥಿಯೇಟರ್ನಲ್ಲಿ ಅಕ್ವಾಸ್ಟಿಕ್ ಬಗ್ಗೆ ತುಂಬ ಗಮನ ಹರಿಸ್ಬೇಕು ಅಂದರೆ ಅದು ಯಾವ ರೀತಿ? ಅಕೌಸ್ಟಿಕ್ಸ್ನಲ್ಲಿ ಈ ಸಬ್ಜೆಕ್ಟೇ ಒಂಥರ ಇದು ಸಮುದ್ರ ಥರ ಅಂತ ನಾನು ಅಂದರೆ ನೀವು ಹೇಳ್ತಾ ಇರೋದು ಬಹುಶಃ ಈ ಧ್ವನಿ ನಿಯಂತ್ರಣ ಅಂತ. ಧ್ವನಿ ನಿಯಂತ್ರಣ ಇವಾಗ ಸಾಮಾನ್ಯವಾಗಿ ಒಂದು ಯಾವುದೇ ಒಂದು ಕಟ್ಟಡ ತಗೊಳ್ಳಿ, ರೂಮ್ ಆಗಲಿ, ಪ್ರತಿಯೊಂದಕ್ಕೂ ಒಂದು ಅಕೌಸ್ಟಿಕ್ಸ್ ಇದ್ದೇ ಇರುತ್ತೆ, ಅದರದೇ ಒಂದು ಅಕೌಸ್ಟಿಕ್ಸ್ ಇರುತ್ತೆ. ಆದರೆ ನಾವು ಅದನ್ನ ಚೆನ್ನಾಗಿ ಚಾನಲೈಸ್ ಮಾಡಬೇಕಲ್ಲ, ಅದನ್ನು ಚೆನ್ನಾಗಿ ಕೇಳಿಸೋ ಥರ ಮಾಡಬೇಕು. ಎಲ್ಲಿ ಕೇಳಿಸಲು ಅಲ್ಲಿ ಹೆಚ್ಚಿಗೆ ಕೇಳಿಸೋ ಥರ ಮಾಡಬೇಕು, ಎಕೋ ಆಗಬಾರ್ದು. ಸೊ ಎಲ್ಲ ಕಡೆನೂ ಒಂದೇ ರೀತಿ ಬರಬಾರ್ದು. ಅಕೌಸ್ಟಿಕ್ಸ್ ಅಂದರೆ ಈ ರೀತಿ ಇರಬೇಕು. ಸೊ ಈ ಅಕೌಸ್ಟಿಕ್ಸ್ ಮಾಡುವಾಗ ಸೀಲಿಂಗ್ ಗಮನ ಹರಿಸ್ತಾರೆ. ಅದು ಫಾಲ್ ಸೀಲಿಂಗ್ ಮಾಡ್ತಾರೆ ಸ್ಲೋಪ್ ಪ್ರಕಾರ. ಅದು ಅಕೌಸ್ಟಿಕಲಿ ಟ್ರೀಟೆಡ್. ಅದು ಸೈಡ್ ನಲ್ಲಿ ಪ್ಯಾನಲ್ಗಳು ಬರುತ್ತೆ ಆಡಿಟೋರಿಯಂನಲ್ಲಿ. ಸೊ ಆ ಪ್ಯಾನಲ್ನಲ್ಲಿ ಬಾಲ್ಕನಿಯಿಂದ ಹಿಡಿದು ಸ್ಕ್ರೀನ್ ತನಕ ಅಲ್ಲಿ ಅಕೌಸ್ಟಿಕ್ ಪ್ಯಾನಲಿಂಗ್ ಮಾಡಬೇಕು. ಸೊ ಈ ಅಕೌಸ್ಟಿಕ್ ಪ್ಯಾನಲಿಂಗ್ ಮಾಡುವಾಗ ಏನಾಗುತ್ತೆ, ಅಬ್ಸಾರ್ಪ್ಷನ್ ಕೋಎಫಿಷಿಯೆಂಟ್ಸ್ ಅಂತ ಒಂದಿರುತ್ತೆ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅದು ಎಲ್ಲಿ ಇವಾಗ ಆಡಿಟೋರಿಯಂನಲ್ಲಿ ಮುಂದ್ಗಡೆ ಇರೋವನ್ಗೂ ಒಂದೇ ತರ ಕೇಳಿಸ್ಬೇಕು, ಹಿಂದ್ಗಡೆ ಇರೋವನ್ಗೂ ಚೆನ್ನಾಗಿ ಕೇಳಿಸ್ಬೇಕು, ಮಧ್ಯದಲ್ಲಿ ಇರೋವರೆಗೂ ಚೆನ್ನಾಗಿ ಕೇಳಿಸ್ಬೇಕು, ಬಾಲ್ಕನಿನಲ್ಲಿ ಇರೋವರೆಗೂ ಚೆನ್ನಾಗಿ ಕೇಳಿಸ್ಬೇಕು. ಸೊ ಇದೆಲ್ಲ ನಿಯಂತ್ರಣ ಮಾಡ್ಬೇಕಾದ್ರೆ ಅದೆಲ್ಲಾ ಕಡೆನೂ ಅದು ಸೌಂಡ್ ಕರೆಕ್ಟ್ ಆಗಿ ಅದು ರಿಫ್ಲೆಕ್ಟ್ ಆಗ್ತಾ ಇದೆಯಾ? ಯಾಕಂದ್ರೆ ಒಂದು ಸ್ಪೀಕರ್ ಇಂದ ಅದು ಸ್ಕ್ರೀನ್ ಹಿಂದ್ಗಡೆ ಇರೋ ಸ್ಪೀಕರ್ ಇಂದ ಧ್ವನಿ ಶುರುವಾದ್ರೆ ಅದು ಯಾವ ರೀತಿ ಬಿಹೇವ್ ಮಾಡೋದಂತಾನೆ ಹೇಳೋದು ಒಂದು ಚಾಲೆಂಜ್ ಅಂತೆ. ಅದು ನಮ್ಮ ತಂದೆಯವರು ಹೇಳ್ತಾ ಇದ್ರು, ಸೌಂಡ್ ಜನರಲಿ ಹೇಗೆ ಬಿಹೇವ್ ಮಾಡುತ್ತೆ ಅಂದ್ರೆ, ಒಂದು ಕಲ್ಲನ್ನ ನೀವು ನೀರಿನಲ್ಲಿ ಹಾಕ್ಬಿಟ್ರೆ ಅದು ರಿಪಲ್ ತರ ಫಾರ್ಮ್ ಆಗತ್ತೆ ನೋಡಿ, ಆ ರೀತಿ ಹೋಗುತ್ತದು ತರಂಗಗಳು. ಸೊ ಹಾಗಾಗಿ ಅದು ಸೌಂಡು ಅಲೆಯಾಗಿ ಹೋಗುತ್ತೆ. ಆಮೇಲೆ ಅಲ್ಲ ಹೋಗೋದು ಒಂದೇ ಇಲ್ಲ, ಅದು ರಿಫ್ಲೆಕ್ಟ್ ಆಗತ್ತೆ, ಬಂದು ಬಾಲ್ಕನಿ ಇದಕ್ಕೆ ಹೊಡೆಯತ್ತಂತೆ. ಇವಾಗ ನೀವು ಬಾಲ್ಕನಿ ಕಟ್ಟಿರ್ತೀರಲ್ಲ, ಆ ಪ್ಯಾರಾಪೆಟ್ ರೈಸರ್ ಅಂತ ಹೇಳ್ತೀವಿ, ಅದೊಂದು ಸುಮಾರು 3 ಅಡಿನೋ 4 ಅಡಿನೋ ಇರುತ್ತೆ. ಅದು ಎಡ್ಜ್ನಲ್ಲೂ ಪೂರ್ತಿ ಅಕೌಸ್ಟಿಕ್ ಟ್ರೀಟ್ ಮಾಡಿರ್ತೀರ, ಅಕೌಸ್ಟಿಕ್ ಮೆಟೀರಿಯಲ್ ಹಾಕ್ಬಿಟ್ಟು. ಯಾಕಂದ್ರೆ ಸೌಂಡ್ ಅಲ್ಲಿ ಬಂದು ರಿಫ್ಲೆಕ್ಟ್ ಆಗಿ ಹೋಗುತ್ತೆ ಅದು. ಸೊ ಇದು ಈ ಬಿಹೇವಿಯರ್ ಆಫ್ ಸೌಂಡೇ ನಾವು ಅನ್ಪ್ರಿಡಿಕ್ಟೇಬಲ್ ಆಗಿರುತ್ತೆ, ಒಂದೊಂದ್ಸರಿ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಅದು ಸ್ಪೀಕರ್ ಪೊಸಿಷನ್ ಇಂದ ಹಿಡಿದು ಅದು ಪ್ರತಿಯೊಂದು ಕಡೆನೂ ನಾವು ಅದಕ್ಕೆ ಸರಿಯಾಗಿ ಆ ಡೆನ್ಸಿಟಿ ಸೆಲೆಕ್ಟ್ ಅಂದರೆ ಆ ಮೆಟೀರಿಯಲ್ ಡೆನ್ಸಿಟಿ ಸೆಲೆಕ್ಟ್ ಮಾಡಿಬಿಟ್ಟು ಯಾವ ರೀತಿ ಇದೆ ಅಬ್ಸಾರ್ಪ್ಷನ್ ಕೋಎಫಿಷಿಯೆಂಟ್ಸು, ಅದು ಸೆಬೈನ್ಸ್ ಫಾರ್ಮುಲಾ ಅಂತ ಒಂದಿದೆಯಂತೆ. ಆ ಫಾರ್ಮುಲಾ ಪ್ರಕಾರ ಕ್ಯಾಲ್ಕುಲೇಟ್ ಮಾಡಿ ಅದು ಎಲ್ಲಿ ಮೆಟೀರಿಯಲ್ ಯಾವ ಥರ ಮೆಟೀರಿಯಲ್ ಬರಬೇಕು. ಕೆಲವು ಸೌಂಡ್ ಜಾಸ್ತಿ ಕೆಡ್ಸೋ ಕಡೆ ತುಂಬ ಜಾಸ್ತಿ ಕೇಳಿಸ್ರೆ ಅದನ್ನು ಕಡಿಮೆ ಮಾಡೋ ಥರ ಆ ಥರ ಮೆಟೀರಿಯಲ್ ಸೆಲೆಕ್ಟ್ ಮಾಡಬೇಕು. ಕೇಳಿಸದೇ ಇರೋವಾಗ ಅದೇ ಬೇರೆ ಥರ, ಎಕೋ ಆದರೆ ಅಲ್ಲಿ ಡ್ಯಾಂಪನ್ ಆಗ್ಬೇಕು ಸ್ವಲ್ಪ, ಅಥವಾ ಬೇರೆ ರೀತಿ ಮಾಡಬೇಕು. ಬಹುಶಃ ನಿಮ್ಮ ತಂದೆಯವರು ಬಂದು ಇದೆಲ್ಲ ಬೇರೆ ಬೇರೆ ಸ್ವಲ್ಪ ಸುಸಜ್ಜಿತವಾದ ಚಿತ್ರಮಂದಿರ ಅಂತೀವಲ್ಲ, ಇದೆಲ್ಲ ಮಾಡುವ ಹೊತ್ತಿಗೆ ಇದೆಲ್ಲವೂ ಒಂದು ಮಟ್ಟಕ್ಕೆ ಬೆಳೆದಿತ್ತು ತಂತ್ರಜ್ಞಾನ ಅನ್ಸುತ್ತೆ. ಯಾಕಂದ್ರೆ ನೀವು ಹಳೆ ಕೆಲವು ಥಿಯೇಟರ್ಗಳು ನಾವು ಹೋಗ್ತಾ ಇದ್ವಿ, ಹೆಸರುಗಳು ಹೇಳೋದು ಬೇಡ, ಆ ಥಿಯೇಟರ್ಗಳು ಹೆಸರು ಹೇಳಿದ ತಕ್ಷಣ ಡಬ್ಬಾ ಥಿಯೇಟ್ರು ಅಂತ ಜನ ಮಾತಾಡ್ಕೊತಿದ್ರು. ಯಾಕೆಂದರೆ ಸೌಂಡ್ ಸರಿ ಇರ್ತಿರ್ಲಿಲ್ಲ. ಅಲ್ಲಿ ಏನಾದರೂ ಒಂಚೂರು ವಾಲ್ಯೂಮ್ ಜಾಸ್ತಿ ಆಯಿತು ಅಂದರೆ ಗುರ್ರ್ ಅಂತ ಸೌಂಡ್ ಬರೋದು, ಕೇಳೋರಿಗೆ ಒಂದು ರೀತಿ ಹಿಂಸೆ ಆಗೋದು, ಈ ಥರದ್ದೆಲ್ಲ ಇರೋದು. ಆಮೇಲೆ ಕೆಲವು ಥಿಯೇಟ್ರಲ್ಲಿ ನಿಮಗೆ ಸೌಂಡು ಸಿನಿಮಾ ನಡೆಯುವಾಗ ಹೊರಗಡೆ ನಿಂತ್ಕೊಂಡ್ರೆ ಸೌಂಡ್ ಕೇಳೋದು. ಹೌದು. ಸೊ ಇದೊಂದು ನೀವು ಹೇಳಿದ ಪಾಯಿಂಟ್ ಭಾಳ ಚೆನ್ನಾಗಿದೆ. ಇದು ಒಂದ್ಸಲಿ ನಾವು ಕೇಳಿದ್ದೆ, ಆಡಿಟೋರಿಯಂನಲ್ಲಿ ಏನಂದ್ರೆ ಈ ಸಿನಿಮಾದಲ್ಲಿ ಏನಾಗುತ್ತೆ ಅಂದ್ರೆ ಹೊರಗಡೆ ಇರೋ ಡಿಸ್ಟರ್ಬೆನ್ಸ್ ನಾಯ್ಸ್ ಒಳಗಡೆ ಬರಬಾರ್ದು. ಸೊ ಆ ರೀತಿ ಮಾಡ್ಬೇಕು ಅಕೌಸ್ಟಿಕ್ಸ್. ಒಳಗಡೆ ಇರೋದು ಹೊರಗಡೆ ಸಾಮಾನ್ಯವಾಗಿ ಕೇಳಿಸಲ್ಲ, ಬಟ್ ಒಂದೊಂದ್ಸಲಿ ತುಂಬಾ ಸೌಂಡ್ ಕೊಟ್ಕೊಂಡು ಅದು ಪರವಾಗಿಲ್ಲ, ಅದು ಅದಕ್ಕೋಸ್ಕರ ಡೋರ್ಗಳು
ಅದಕ್ಕೆ ಸರಿಯಾಗಿ ಡೋರ್ ಡಿಸೈನ್ ಮಾಡ್ತಾರೆ. ಥಿಕ್ನೆಸ್ ತುಂಬ ಇರೋದು ಆ ಡೋರ್. ನೀವು ಅಬ್ಸರ್ವ್ ಮಾಡಿದ್ದೀರಾ, ಬಾಲ್ಕನಿ ಆಗಲಿ ಒಂದು ಕೆಳಗಡೆ ಆಗಲಿ ಆ ಡೋರ್ನ ಕ್ಲೋಸ್ ಮಾಡಿದ್ರೆ ಸ್ಲೋ ಅದಕ್ಕೆ ಒಂದು ಇದು ಹಾಕ್ತಾ ಇದ್ರು, ಸ್ಲೋ ಮೋಷನ್ ಅಲ್ಲಿ ಸ್ಟಾಪರ್ ತರ, ಅದು ಸ್ಲೋ ಕ್ಲೋಸ್ ಆಗೋ ಥರ ಹೈಡ್ರಾಲಿಕ್. ಅದರಲ್ಲೂ ಕೂಡ ಒಂದೊಂದ್ಸಲಿ ಡೋರ್ನಲ್ಲಿ ಇದು ರೆಕ್ಸಿನ್ ಎಲ್ಲ ಹಾಕ್ಬಿಟ್ಟು ಹಿಂದ್ಗಡೆ ಅದರಲ್ಲೂ ಒಂದೊಂದ್ಸಲಿ ಟ್ರೀಟ್ ಮಾಡಿರೋರು ಕೆಲವು ಡೋರ್. ಆ ಥಿಕ್ನೆಸ್ ಆ ಡೋರ್ದೇ ಇಲ್ಲೇ ಹೊರಗಡೆ ಕಾರ್ ಓಡೋದು, ಹಾರನ್ ಸೌಂಡ್ ಎಲ್ಲ ಒಳಗಡೆ ಕೆಲವು ಥಿಯೇಟರ್ ಕೇಳಿಸೋದು. ಅದೇ ಹೌದು, ಕೇಳಿಸೋದು. ನಾನು ಇದೇನಿದು ಈ ಸೌಂಡ್ ವಿಷಯ ಅಷ್ಟೊಂದು ಮಾತಾಡ್ತಾರಲ್ಲ, ಅಂದ್ರೆ ಕೆಲವು ಜನ ಇವಾಗ ಕಪಾಲಿ ಅದೆಲ್ಲ ತೊಗೊಂಡ್ಬಿಟ್ರೆ ನೀವು ಬಹಳ ಕೆಪಾಸಿಟಿ ಇರೋ ಥಿಯೇಟರ್ಗಳು ಅದೆಲ್ಲ. ಅಂದ್ರೆ 1300 ಏನೋ ಇತ್ತು ಅಂತ, ಬಾಲ್ಕನಿ ದೊಡ್ಡದು 2 ಎಂಟ್ರೆನ್ಸ್ ಇತ್ತು. ನಾನು ಕೇಳ್ತಾ ಇದ್ದೆ, ಇದು ಯಾಕಪ್ಪ ಈ ತರ ಮಾಡಿದಾರೆ, ಅದು ಸರ್ಕಾರ ಇದು ಸಿನಿರಾಮ ಅಂತ ಮಾಡಿದ್ರು, ಅದಕ್ಕೋಸ್ಕರ ಆ ಥರ ಮಾಡ್ತಾ ಇದ್ರು. ಬಟ್ ನಾನು ಹೇಳಿದೆ, ಇದೇನು ಪರವಾಗಿಲ್ವ ಆ ಥರ ಮಾಡಿದ್ರೆ? ಇಲ್ಲ, ಅದು ಸೌಂಡ್ ಪ್ರಾಬ್ಲಮ್ ಬಂದೇ ಬರುತ್ತೆ, ಏನು ಮಾಡೋಕ್ಕಾಗಲ್ಲ ಅದು. ಬಟ್ ಅದಕ್ಕೆ ಸರಿಯಾಗಿ ಅವರು ಎಷ್ಟೇ ಅಕೌಸ್ಟಿಕ್ ಕನ್ಸಲ್ಟೆಂಟ್ ಇದ್ರೇನೋ ಅದು ಸ್ವಲ್ಪ ಇದ್ದೇ ಇರುತ್ತೆ ಅಂತ. ಇದು ನಾನು ಶಂಕರ್ ಗುರು ಅಂತ ಒಂದು ಫಿಲಮ್ ರಿಲೀಸ್ ಆದಾಗ ನಾನು ಹೋಗಿ ನೋಡಿದ್ದೆ ಕಪಾಲಿನಲ್ಲಿ. ಏನಿದು ಎಷ್ಟು ಚೆನ್ನಾಗಿದೆ ಆ ಚಿತ್ರ, ಹಾಡುಗಳೆಲ್ಲ. ಅಂದ್ರೆ ಏನೋ ಒಂದು ರೀತಿ ತಲೆನೋವು ಬಂದ್ಬಿಡೋದು ಅಥವಾ ಏನೋ ಸೌಂಡ್ ಜಾಸ್ತಿ ಹೋಗ್ಬಿಡೋದು. ಇದು ಕಪಾಲಿನಲ್ಲಿ ನಾನು ಸುಮಾರು ಅಬ್ಸರ್ವ್ ಮಾಡಿದ್ದೀನಿ. ಆದ್ರೆ ನನ್ನ ಒಪಿನಿಯನ್ ಇದು. ಬೇರೆ ಒಬ್ಬೊಬ್ರಿಗೆ ಬರೀ ಚಿತ್ರನ ಗಮನಿಸೋರಿಗೆ ಇದೆಲ್ಲ ಗೊತ್ತಾಗಲ್ಲ ಅಂತ ಅನ್ಸುತ್ತೆ. ನಾನು ಇದಕ್ಕೋಸ್ಕರ ನಾನು ಸುಮಾರು ಸಿನಿಮಾ ಥಿಯೇಟರ್ಗಳಿಗೆ ಹೋಗಿ ನೋಡ್ತಾ ಇದ್ದೆ, ಯಾವ್ಯಾವ ಥಿಯೇಟರ್ನಲ್ಲಿ ಯಾವ ರೀತಿ ಇದೆ, ಸಂತೋಷ್ನಲ್ಲಿ ಹೇಗಿದೆ, ತ್ರಿವೇಣಿನಲ್ಲಿ ಹೇಗಿದೆ. ಸೊ ನನಗೆ ಭಾಳ ಸಮಾಧಾನ ಆಗೋದು. ಕೆಲವು ಥಿಯೇಟರ್ಸ್ ಎಲ್ಲ ನಮ್ಮ ತಂದೆ ಮಾಡಿದ್ದೇ ಸಮಾಧಾನ ಆಗೋದು, ಒಂಥರ ಯೂನಿಫಾರ್ಮ್ ಆಗಿರೋದು, ನೆಮ್ಮದಿಯಾಗಿರೋದು, ಸೌಂಡ್ ಯಾವ ರೀತಿಯೂ ತೊಂದರೆ ಆಗ್ತಾ ಇರಲ್ಲ. ಇವಾಗ ಉದಾಹರಣೆಗೆ ಬಾಂಬೆ ಅಂತ ಒಂದು ಫಿಲಮ್ ಬಂದಿತ್ತು, ಮಣಿರತ್ನಮ್ದು. ಅದು ತ್ರಿಭುವನಲ್ಲಿ ರಿಲೀಸ್ ಆಗಿತ್ತು. ಅಲ್ಲಿ ಹೋಗಿ ನೋಡಿದೆ. ಆ ಹಾಡುಗಳೆಲ್ಲ ಒಂಥರ ಮೈಯೆಲ್ಲ ಜುಮ್ ಅನ್ನೋದು, ಅಷ್ಟು ಚೆನ್ನಾಗಿ ಕೇಳಿಸೋದು. ಅದು ರೆಹಮಾನ್ ಕಂಪೋಸಿಷನ್ ಭಾಳ ಚೆನ್ನಾಗಿದೆ ಅದರಲ್ಲೆಲ್ಲ. ಅದು ಇನ್ನೂ ಇಷ್ಟು ಚೆನ್ನಾಗಿದೆಯಲ್ಲ ಇದರಲ್ಲಿ ಏನೋ ಹಾಗಾದರೆ ಈ ಅಕೌಸ್ಟಿಕ್ಸ್ ಇದರಲ್ಲಿ ಭಾಳ ಪ್ರಾಮುಖ್ಯತೆ ಇದೆ ಅಂತ. 2ನೇ ಸಲ ನಾನು ಪ್ರೊಜೆಕ್ಷನ್ ರೂಮ್ಗೆ ಹೋಗಿ ಒಂದ್ಸಲಿ ನೋಡಿದೆ ಆ ಚಿತ್ರನ. ಅದು ಅದೇ ರೀತಿ ಇತ್ತು. ಸೊ ಹಾಗಾಗಿ ನನಗೆ ಆವತ್ತಿಂದ ಒಂದು ಇದರಲ್ಲಿ ನಿಯಂತ್ರಣ ಮಾಡೋದಕ್ಕೆ ಇದು ಭಾಳ, ಅಂದರೆ ಈ ಅಕೌಸ್ಟಿಕ್ ಅನ್ನೋದೊಂದು ಮುಖ್ಯ ಭಾಳ ಟೆಕ್ನಿಕಲ್ ಇದು ಸೌಂಡ್ ಬಿಹೇವಿಯರ್ ಅಂತ ಹೇಳ್ತಾರಲ್ಲ, ಸೌಂಡ್ ಬಿಹೇವಿಯರ್ ಇದು ಭಾಳ ಮುಖ್ಯ ಅಂತ ಅನಿಸ್ತು.